ಪಾವಗಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಹಿಂದುಳಿದ ವರ್ಗ 89 ಕೊಡಿಗೆಹಳ್ಳಿ ಪಾವಗಡ ತಾಲೂಕು. ಈ ಶಾಲೆಯಲ್ಲಿ 2024-25ನೇ ಸಾಲಿನ ಪೋಷಕರ ಸಭೆ ಅಧ್ಯಕ್ಷತೆ ವಹಿಸಿಕೊಂಡು ಪ್ರಾಂಶುಪಾಲರಾದ ತಿಪ್ಪೇಸ್ವಾಮಿರವರ ನೇತೃತ್ವದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಬಹಳ ಅದ್ದೂರಿಯಾಗಿ ಸಭೆಯನ್ನು ಏರ್ಪಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ತಿಪ್ಪೇಸ್ವಾಮಿರವರು ಮಾತನಾಡುತ್ತಾ, ತಮ್ಮ ಶಾಲೆಗಳು ತಮ್ಮ ರಾಜ್ಯದಲ್ಲಿ ಸುಮಾರು 812 ಶಾಲೆಗಳು ವಸತಿ ಶಿಕ್ಷಣದ ಅಡಿಯಲ್ಲಿ ಕೆಲಸ ಮಾಡುತ್ತಿದೆ. ಈ ಶಾಲೆಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ನಮ್ಮ ವಿದ್ಯಾರ್ಥಿಗಳಿಗೂ ಗೊತ್ತಿದೆ, ಪೋಷಕರಿಗೂ ಗೊತ್ತಿದೆ. ನನಗೆ ಜೂನ್-ಜುಲೈ ತಿಂಗಳಲ್ಲಿ ಫೋನಿನ ಮೂಲಕ ನಮ್ಮ ಮಕ್ಕಳಿಗೆ ನಿಮ್ಮ ಶಾಲೆಯನ್ನು ಓದುವುದಕ್ಕೆ ಒಳ್ಳೆಯ ಶಿಕ್ಷಣ ಇದೆ ಅಂತ ಒತ್ತಡ ಬರುತ್ತಿದೆ. ನಮ್ಮ ವಸತಿ ಶಾಲೆಯಲ್ಲಿ ಇಷ್ಟೆಲ್ಲ ಸೌಲಭ್ಯಗಳು ಸಿಗುತ್ತದೆ, ಮುಖ್ಯವಾಗಿ ಶಿಕ್ಷಣ, ಆಟ ಪಾಠಗಳು ಜೊತೆಗೆ ಒಳ್ಳೆಯ ಶಿಕ್ಷಣ ಸಿಗುತ್ತದೆ ಎಂದು ಪೋಷಕರಿಗೆ ನಿರ್ದಿಷ್ಟವಾಗಿ ನಂಬಿಕೆ ಬಂದಿರುತ್ತದೆ. ನೀವು ಯಾರ್ಯಾರು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ವ್ಯಾಸಂಗ ಪಡುತ್ತಿದ್ದೀರೋ ನೀವೆಲ್ಲ ಅದೃಷ್ಟವಂತರು. ಈ ಶಾಲೆಯ ಎಷ್ಟೋ ಜನ ಹೊರಗಿನವರು ನೋಡಿ ಈ ಶಾಲೆಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಇದೆ ಎಂದು ನಮಗೆ ಇಂತಹ ಅವಕಾಶಗಳು ಸಿಕ್ಕಿಲ್ಲ ಎಂದು ನೋವು ಪಡುತ್ತಿದ್ದಾರೆ. ನೀವು ಈ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಈ ಅವಕಾಶ ಸದುಪಯೋಗಪಡಿಸಿಕೊಂಡರೆ ಮಾತ್ರ ಈ ಸಂಸ್ಥೆಗೆ ನಿಮ್ಮ ಪೋಷಕರಿಗೆ ಮಾತ್ರ ಒಳ್ಳೆಯ ಕೊಡುಗೆ ಕೊಟ್ಟಂತೆ ಆಗುತ್ತದೆ. ನಾನು ಈ ಶಾಲೆಗೆ ಬಂದ ಮೇಲೆ ಸುಮಾರು 12 ಬ್ಯಾಚ್ SSLC ವಿದ್ಯಾರ್ಥಿಗಳು ತೆರಗಡೆಯಾಗಿದ್ದಾರೆ. ಒಳ್ಳೆಯ ಫಲಿತಾಂಶ ನಮ್ಮ ಶಾಲೆಗೆ ಕೊಟ್ಟಿದ್ದಾರೆ ಎಂದು ತಿಳಿಸಿದರು. ಈ ಶಾಲೆಯ ಶಿಕ್ಷಕರು ಆಯಾ ಸಬ್ಜೆಕ್ಟ್ ವಿಚಾರವಾಗಿ ಮಕ್ಕಳಿಗೂ ಮತ್ತು ಪೋಷಕರಿಗೂ ಯಾವ ಹಂತದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ ಎಂದು ಎಲ್ಲ ಶಿಕ್ಷಕರು ಬಹಳ ವಿಸ್ತಾರವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು, ಅಡಿಗೆ ಸಿಬ್ಬಂದಿಯವರು, ಪೋಷಕರು, ಅಕ್ಕಪಕ್ಕದ ಗ್ರಾಮಸ್ಥರು ಈ ಸಭೆ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ರಾಮಪ್ಪ ಎ, ಬಿ ಅಲರ್ಟ್ ನ್ಯೂಸ್, ಪಾವಗಡ. ಮೊದಲನೇ ಒಂದು ಪೋಷಕರ ಸಭೆಗೆ ಆಗಮಿಸಿದೆಯಾ? ನಮ್ಮ ಟೀಚರ್ಸ್ ಎಲ್ಲರೂ ಹೇಳ್ತಿದ್ರು, ಕೆಲವು 47 ಸ್ಟೂಡೆಂಟ್ಸ್ ಅಲ್ಲಿ 47 ಸ್ಟೂಡೆಂಟ್ಸ್ ಅಲ್ಲಿ 19 ಜನ ಬಂದಿದ್ದಾರೆ. ಕೆಲವು ರೀಸನ್ಸ್ ಹೇಳಿದ್ರೆ ನಮಗೆ ಬೇಜಾರಾಗುತ್ತೆ. ಕೆಲವು ಮಕ್ಕಳು ಬಂದು ಹೇಳ್ತಿದ್ರು, ಸರ್ ನಮ್ಮ ತಂದೆ ತಾಯಿ ಬೆಂಗಳೂರು ಕಡೆ ಹೋಗಿದ್ದಾರೆ, ಕೊರಟಗೆರೆ ಕಡೆ ಹೋಗಿದ್ದಾರೆ ದುಡಿಯಕ್ಕಂತ ಅಂತ ಹೇಳ್ತಿದ್ರು. ಅವ್ರು ದುಡಿಯಕ್ಕಂತ ಹೋಗಿರೋದು ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ ಅಂತಾನೆ ತಾನೆ. ಒಂದು ದಿನ ಔಟ್ ಆಫ್ 250 ದಿನ ಇರುತ್ತದೆ ಶಾಲೆಯ ಒಂದು ನಡೆಯುವ ದಿನಗಳಲ್ಲಿ. ನಾವು ಕಲಿತಕ್ಕಂಥದ್ದು ಪೋಷಕರ ಸಭೆ 3 ಸಲ ಕಲಿತೀವಿ. ಒಂದು ಜುಲೈ 1, ನವೆಂಬರ್ 1, ಜನವರಿಯಲ್ಲಿ ಕರಿತೀವಿ. 3 ಕರಿತೀವಿ. 3 ದಿನ, ಆ 3 ದಿನ ವೆರಿ ಇಂಪಾರ್ಟೆಂಟ್. ಯಾಕೆ ನಾವು ಇಲ್ಲಿ ಕಳಿಸಿರೋ ಉದ್ದೇಶ ಏನು? ನಮ್ಮ ಒಂದು ಮಗುವಿನ ಒಂದು ಶೈಕ್ಷಣಿಕ ಪ್ರಗತಿ ಆಗಿರ್ಬೋದು, ಸರ್ವತೋಮುಖ ಬೆಳವಣಿಗೆ ಆಗಿರ್ಬೋದು, ಯಾವ ದಿಕ್ಕಿನಲ್ಲಿ ನಡೀತಾ ಇದೆ, ನಮ್ಮ ಹುಡುಗ ಯಾವ ತರ ಓದ್ತಾ ಇದ್ದಾನೆ, ಏನ್ ಪ್ರಾಬ್ಲಮ್ ಇದೆ, ಕೆಲವು ಆಬ್ಸ್ಟಕಲ್ಸ್ ಇರ್ತವೆ. ಟೀಚರ್ಗೂ ಕೂಡ ಹೇಳಕ್ಕಾಗಲ್ಲ ಆ ಒಂದು ಸಮಸ್ಯೆಗಳಿರ್ತಾವ ಮಗುಗೆ. ಅಂತವನ್ನ ತಂದೆ ತಾಯಿಗೆ ಹೇಳ್ತಾನೆ ಮಗು. ಅವಾಗ ನೀವು ಒಂದು ಪೇರೆಂಟ್ಸ್ ಮೀಟಿಂಗ್ ಅಂತ ಅಟೆಂಡ್ ಮಾಡಿದೀರಾ ಅಂತಂದ್ರೆ ನಿಮ್ಮ ಒಂದು ಆ ಒಂದು ಮಗುವಿನ ಸಮಸ್ಯೆ ನಿಮ್ಮ ಹತ್ರ ಹೇಳ್ಕೊಳುತ್ತೆ. ಸರಿ ಆಗ್ತಿದೆ, ಹಿಂಗ್ ಮಾಡಿ ಸರ್ ಅಂತ. ಎಕ್ಸಾಂಪಲ್, ದೀಪಕ್ ಅನ್ನೋ ಪೇರೆಂಟ್ಸ್ ಇದ್ದಾರೆ, 10th ಸ್ಟ್ಯಾಂಡರ್ಡ್ ಬಂದಿದ್ದೀರಾ? ದೀಪಕ್, ನಾವೇನು ಇವತ್ತು ಒಂದು ಟ್ರಯಾಂಗ್ಯುಲರ್ ಶೇಪ್ ಅಲ್ಲಿ ಒಂದ್ ಕಡೆ ವಿದ್ಯಾ ಪೋಷಕರು, ಒಂದ್ ಕಡೆ ಶಿಕ್ಷಕರು. ಈ ಟ್ರಯಾಂಗ್ಯುಲರ್ ಅಲ್ಲಿ ನಮ್ಮ ಉದ್ದೇಶ ಏನಂತಂದ್ರೆ ಒಬ್ಬ ವಿದ್ಯಾರ್ಥಿಯನ್ನ ಸ್ವಾವಲಂಬಿಯನ್ನಾಗಿ ಮಾಡಿ ಅವನನ್ನ ಪ್ರಯೋಜಕರನ್ನಾಗಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಈ ಒಂದು ಶಿಕ್ಷಣ. ಆ ಶಿಕ್ಷಣ ಒಂದು ಪ್ರಕ್ರಿಯೆಯಲ್ಲಿ ಇದೊಂದು ಭಾಗವಾಗಿ ಒಂದು ಪೋಷಕರ ಸಭೆ ಇದೆ. ಈ ಸಭೆಗೆ ನಮ್ಮ ಈಗಾಗಲೇ ನಾವಾಗಲೇ ತಿಳ್ಕೊಂಡಿದ್ದೇವೆ, 47 ಜನ ವಿದ್ಯಾರ್ಥಿಗಳಲ್ಲಿ ಕೇವಲ 19 ಜನ ಪೋಷಕರು ಮಾತ್ರ ಆಗಮಿಸಿರ್ತಕ್ಕಂಥದ್ದು ತುಂಬಾ ವಿಷಾದಕರ ಸಂಗತಿನೂ ಕೂಡ ಹೌದು. ಯಾಕೆಂದ್ರೆ ಬೇರೆ ಕಡೆ ಎಲ್ಲ ಸುಮಾರು ಲಕ್ಷ ರೂಪಾಯಿ ಡೊನೇಷನ್ ಎಲ್ಲ ನೀಡಿ ಕಂಪಲ್ಸರಿ ಹೋಗೇ ಹೋಗ್ತಾರೆ. ಅವರು LKG ಇಂದ ಹಿಡಿದು KG ಇಂದ ಹಿಡಿದು 10th ವರೆಗೂ ಪ್ರೈವೇಟ್ ಸ್ಕೂಲ್ಗಳಲ್ಲಿ. ಬಟ್ ಇಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯಾವಾಗಲೂ ಇದೇ ರೀತಿ ಆಗ್ತದೆ. ಅದರಲ್ಲೂ ಈ ಮೊರಾರ್ಜಿ ಶಾಲೆಯಲ್ಲಿ ಇರ್ತಕ್ಕಂಥ ಪೋಷಕರು ಸಹ ಅದೇ ರೀತಿ ಮನೋಧರಣ ಹೊಂದಿರೋದು ತುಂಬಾ ಖೇದಕರ ವಿಚಾರ. ಎಲ್ಲರೂ ಕೂಡ ಭಾಗವಹಿಸಬೇಕು, ಅದು ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ ಕೂಡ ಹೌದು. ಇನ್ನು ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ 10ನೇ ತರಗತಿ ವಿದ್ಯಾರ್ಥಿಗಳನ್ನೇ ಕೇಂದ್ರವಾಗಿ ಇಟ್ಕೊಂಡು ನಾವು ಮಾತನಾಡೋದಾದ್ರೆ 6 ಸಬ್ಜೆಕ್ಟ್ಗಳಿರ್ತವೆ: ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ. ಅದರಲ್ಲಿ ಸಮಾಜ ವಿಜ್ಞಾನ ವಿಷಯದ ಶಿಕ್ಷಕರಾಗಿ ಈಗಾಗಲೇ 2 ವರ್ಷ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದು, ಇದು 3ನೇ ಬ್ಯಾಚ್ ನಡೀತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ನಾವು ಸೇತುಬಂಧ ಕಾರ್ಯಕ್ರಮವನ್ನು ಈ ಎಲ್ಲ 6ರಿಂದ 10ನೇ ತರಗತಿ ಮಕ್ಕಳಿಗೆ ಹಮ್ಮಿಕೊಂಡಿದ್ದೇವೆ.
ಅವರಲ್ಲಿ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಅವರಿಗೆ ಬೇಕಾಗುವಂತಹ ಫಲಿತಾಂಶಗಳನ್ನು ಕಲಿಸಲು ನಮ್ಮ ಒಂದು ಕರ್ತವ್ಯ ಆಗಿರುತ್ತದೆ. ನಾವು ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಪೂರೈಸಿದ್ದೇವೆ. ಕೆಲಸ ಆಗಿದೆ. ನನ್ನ ಹೆಸರು ಬಂದ್ಬಿಟ್ಟು ಕವಿತಾ. ಸೊ ನಾನು ಫಸ್ಟ್ ಹೇಳೋದು ಅಂತಂದ್ರೆ ಮಕ್ಕಳ ಬಗ್ಗೆ 6th ಇಂದ 10th ವರೆಗೂ ನಾವು ಫಸ್ಟ್ ಬ್ರಿಡ್ಜ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದೀವಿ. ಮತ್ತೆ ನಮ್ಮ ಪಾರ್ಟ್ ಆಫ್ ವರ್ಕ್ ಏನಿದೆ ಚಾಪ್ಟರ್ ವೈಸ್ ಅದನ್ನ ಕಂಪ್ಲೀಟ್ ಮಾಡ್ಬಿಟ್ಟು ಒಂದೊಂದು ಯೂನಿಟ್ ಟೆಸ್ಟ್ಗಳನ್ನ ಒಂದೊಂದು ಯೂನಿಟ್ಗೂ ಅದರದ್ದೇ ಆಗಿರುವಂತ ಯೂನಿಟ್ ಟೆಸ್ಟ್ಗಳನ್ನ ಪೂರ್ಣಗೊಳಿಸಿದೀವಿ. ಅದೇ ರೀತಿ 10th ಕ್ಲಾಸಿಗೆ ತಗೊಂಡಾಗ ಏನಾಗುತ್ತೆ, ನಾವು ಎಷ್ಟು ವರ್ಕ್ ಮಾಡ್ತಿದೀವೋ, ನಿಜ ಹೇಳ್ಬೇಕಂದ್ರೆ ಮಕ್ಕಳು ನಾವು ಎಷ್ಟು ಪಾಠ ಮಾಡ್ತಿದೀವಿ ಅದನ್ನ ರೀಚ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಈ ಕ್ಲಾಸ್ 10th ಕ್ಲಾಸ್ ಮಕ್ಕಳು. ಅದಕ್ಕೆ ಮೆಚ್ಚೋ ಅಂತ ಒಂದು ಇದು ನಡಿಬೇಕು. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಇಯರ್ 10th ಮಕ್ಕಳು ತುಂಬಾ ಎಫರ್ಟ್ ನ ಆಗ್ತಾ ಇದ್ದಾರೆ. ಇನ್ನೂ ಸಾಲದು, ಇನ್ನೂ ಚೆನ್ನಾಗಿ ಓದ್ಬೇಕು. ಬಟ್ ಏನು ಅಂದ್ರೆ ಅವರಿಗೆ ತುಂಬಾ ವರ್ಕ್ಗಳು ತುಂಬಾ ಆಗಿದ್ದಾವೆ. ಅದರಿಂದ ನಾವು ಬೆಳಿಗ್ಗೆ ಹೊತ್ತು ಎದ್ದು ಕೂಡ ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸ್ತಿದೆ. ಬೇರೆ ಟೀಚರ್ಸ್ ಎಬ್ಬಿಸ್ತಾರೆ, ಬಟ್ ನಾನು ಅಷ್ಟೇ ನೈಟ್ ಕತ್ಲಿಗೆ ಬರೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಂಕಲ್ಸ್ ಅವರು ಸೆಕ್ಯೂರಿಟಿ ಅವ್ರು ಏನಿರ್ತಾರೆ ಅವರಿಗೆ ಕಾಲ್ ಮಾಡ್ಬಿಟ್ಟು ಮಕ್ಕಳನ್ನ ಎಬ್ಬಿಸ್ತಾ ಇದೆ. ಬಟ್ ಈ 2 ವಾರದಿಂದ ನಾನು ಅವ್ರಿಗೆ ತೊಂದರೆ ಕೊಡಕ್ ಹೋಗ್ತಾ ಇಲ್ಲ. ಎಂತಕ್ಕೆ ತುಂಬಾ ವರ್ಕ್ ಇದಾವೆ. ಸೊ ಟೆಸ್ಟ್ಗಳೆಲ್ಲ ನಡೆದಿದ್ದಾವೆ ಅಂತ ಆ ಮಾರ್ಕ್ಸ್ ಏನಿದಾವೆ ಅವೆಲ್ಲ ಚೈಲ್ಡ್ ಪ್ರೊಫೈಲ್ ಅಲ್ಲಿ ಇರುತ್ತೆ, ತಿಳ್ಕೊಳ್ರಿ. ನೆಕ್ಸ್ಟ್ ಪೋಷಕರು ಟೀಚರ್ಸ್ ಏಂತಕ್ಕೆ ಓದಿಸ್ತಿಲ್ಲ, ಕಲಿರೋಂಥ ಮಕ್ಕಳಿಗೆ ಏಂತಕ್ಕೆ ಓದಿಸ್ತಿಲ್ಲ ಅನ್ನೋದು ಕೇಳ್ತೀರಾ, ಸರಿ ಕೇಳ್ರಿ. ಬಟ್ ಇನ್ನೊಂದು ಟೀಚರ್ಸ್ ಏನ್ ವರ್ಕ್ ಮಾಡಿದ್ದಾರೆ, ಯಾವ ತರ ಅವರಿಗೆ ನೋಟ್ಸ್ಗಳಾಗಿರ್ಬೋದು ಮತ್ತೆ ಎಕ್ಸ್ಟ್ರಾ ವರ್ಕ್ ಏನಿದೆ ಅದೆಲ್ಲ ಕೊಟ್ಟಿದಾರ ಇಲ್ವಾ. ಬಟ್ ನಮ್ಮ ಮಗು ಏನು ಓದ್ತಾ ಇಲ್ಲ, ಅಲ್ಲಿ ಎಲ್ಲಿ ತೊಂದರೆ ಇದೆ ಅದು ಸ್ವಲ್ಪ ವಿಚಾರಿಸ್ಬಿಟ್ಟು ಮಕ್ಕಳ ಹತ್ರ ತಿಳ್ಕೊಂಡು ನೆಕ್ಸ್ಟ್ ಟೀಚರ್ಸ್ ಹತ್ರನೂ ವಿಚಾರಿಸ್ರಿ. ಬಟ್ ನಮಗೆ ಅವ್ರ ಪ್ರಾಬ್ಲಮ್ಸ್ ಏನಿದಾವೆ ನಮಗೆ ತಿಳಿಯೋದಕ್ಕಿಂತ ನಿಮ್ಗೆ ತುಂಬಾ ಗೊತ್ತಾಗುತ್ತೆ. ಫಸ್ಟ್ ಟೀಚರ್ಸ್ ಎಲ್ಲರಲ್ಲೂ ಒಂದು ವಿನಂತಿ, ಬಂದ್ಬಿಟ್ಟು ಇಲ್ಲಿ ಮಕ್ಕಳ ಹತ್ರ ಮಾತಾಡ್ರಿ. ಅವ್ರು 10th ಬಂದಿದ್ದಾರೆ ಅಂತ ಹೇಳಿ ನಿಮ್ಮ ಕೆಲಸಗಳಲ್ಲಿ ನೀವು ತೊಡ್ಕೊಂಡಿರ್ತಾರೆ. ಬಟ್ ಆ ಕೆಲಸ ಮಾಡೋದು ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ. ಫಸ್ಟ್ ಅವ್ರನ್ನ ವಿಚಾರಿಸ್ಕೊಡ್ರಿ. ನೆಕ್ಸ್ಟ್ ಅವ್ರಿಗೆ ಪ್ರಾಬ್ಲಮ್ ಏನಿದೆ, ನಮ್ಮ ಹತ್ರ ಹೇಳ್ದೇ ಇರೋಂಥ ಪ್ರಾಬ್ಲಮ್ಗಳು ನಿಮ್ಮ ಹತ್ರ ಹೇಳ್ಕೊತಾರೆ. ಬಟ್ ಅವಾಗ ಬಂದ್ಬಿಟ್ಟು ನಮ್ಮ ಹತ್ರ ತಿಳಿಸ್ಕೊಟ್ರೆ ನಾವು ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ತಗೊಂತೀವಿ. ಥ್ಯಾಂಕ್ ಯು.